ನಮಸ್ಕಾರ ಸ್ನೇಹಿತರೆ, ಶಿವಮ್ ದುಬೆ ಹಾಗೂ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ನಲ್ಲಿ ಅಬ್ಬರ. ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಗಳನ್ನ ಕಾಡಿದ ರವಿ ಬಿಷ್ಣೋಯಿ. ಹಾಗಾದರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಹೀಗಾಗಿ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ 4ನೆಯ T20 ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ಸಂಜು ಸ್ಯಾಮ್ಸನ್ 1 ರನ್, ತಿಲಕ್ ವರ್ಮಾ 0 ಹಾಗೂ ಸೂರ್ಯಕುಮಾರ್ ಯಾದವ್ ಶೂನ್ಯಕ್ಕೆ ಔಟ್ ಮಾಡಿದ ಸಾಕಿಬ್ ಮೊಹಮ್ಮದ್ ಕೇವಲ ಒಂದೇ ಓವರ್ ನಲ್ಲಿ 3 ವಿಕೆಟ್ ಕೀಳುವ ಮೂಲಕ ಟೀಮ್ ಇಂಡಿಯಾಗೆ ಶಾಕ್ ನೀಡಿದರು. ಬಳಿಕ ಬಂದ ರಿಂಕು ಸಿಂಗ್ ಅಭಿಷೇಕ್ ಶರ್ಮಾ ಜೊತೆ ಸೇರಿ ಇನ್ನಿಂಗ್ಸ್ ಕಟ್ಟಿದರು. ಅಭಿಷೇಕ್ ಶರ್ಮಾ 29 ರನ್ ಗಳಿಸಿ ಔಟ್ ಆದರೆ ರಿಂಕು ಸಿಂಗ್ 30 ರನ್ ಗಳಿಸಿ ಪೆವಿಲಿಯನ್ ಸೇರಿದರು. ನಂತರ ಕೊನೆಯಲ್ಲಿ ಶಿವಮ್ ದುಬೆ ಹಾಗೂ ಹಾರ್ದಿಕ್ ಪಾಂಡ್ಯರವರು ಅವರ ಸ್ಫೋಟಕ ಆಟವನ್ನ ಆಡಿ 180 ರನ್ ಗಡಿಯನ್ನ ದಾಟಿಸಿದ್ದರು. ಶಿವಮ್ ದುಬೆ ಕೇವಲ 34 ಬಾಲ್ಗಳಲ್ಲಿ 53 ರನ್ ಗಳಿಸಿ ಔಟ್ ಆದರೆ ಹಾರ್ದಿಕ್ ಪಾಂಡ್ಯ ಕೇವಲ 30 ಬಾಲ್ಗಳಲ್ಲಿ 4 ಸಿಕ್ಸ್ ಹಾಗೂ 4 ಬೌಂಡರಿ ಸಹಾಯದಿಂದ 53 ರನ್ ಗಳಿಸಿ ಪೆವಿಲಿಯನ್ ಸೇರಿದರು. ಅಂತಿಮವಾಗಿ ಭಾರತ ತಂಡ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 181 ರನ್ ಗಳಿಸಿತು. ಈ ಗುರಿಯನ್ನ ಚೇಸ್ ಮಾಡಲು ಬಂದ ಇಂಗ್ಲೆಂಡ್ ತಂಡ ಆರಂಭದಿಂದಲೇ ಅಬ್ಬರಿಸಲು ಶುರು ಮಾಡಿದರು. ಫಿಲಿಪ್ ಸಾಲ್ಟ್ 23 ರನ್ ಗಳಿಸಿ ಅಕ್ಷರ್ ಪಟೇಲ್ಗೆ ಬೋಲ್ಡ್ ಆದರೆ ಬೆನ್ ಡಂಕೆಟ್ ರವರು ಕೇವಲ 19 ಬಾಲ್ಗಳಲ್ಲಿ 39 ರನ್ ಗಳಿಸಿ ಪೆವಿಲಿಯನ್ ಸೇರಿದರು. ನಂತರ ಬಂದ ನಾಯಕ ಜೋಸ್ ಬಟ್ಲರ್ ಕೇವಲ 2 ರನ್ ಗಳಿಗೆ ಔಟ್ ಆದರೆ ಮತ್ತೊಂದೆಡೆ ಅಬ್ಬರಿಸಿದ ಹ್ಯಾರಿ ಬ್ರೂಕ್ ಕೇವಲ 26 ಬಾಲ್ಗಳಲ್ಲಿ 3 ಸಿಕ್ಸ್ ಹಾಗೂ 5 ಭರ್ಜರಿ ಬೌಂಡರಿ ಸಹಾಯದಿಂದ 51 ರನ್ ಗಳಿಸುವ ಮೂಲಕ ಗೆಲುವಿನ ಆಸೆಯನ್ನ ಹುಟ್ಟಿಸಿದರು. ನಂತರ ಬಂದ ಲಿವಿಂಗ್ ಸ್ಟೋನ್ 9 ರನ್, ಜಾಕೋಬ್ ಬೆಥಲ್ 6 ರನ್, ಬ್ರೈಡನ್ ಕಾರ್ಸ್ 0, ಜೆಮ್ಮಿ ಓವರ್ಟನ್ 19 ರನ್ ಗಳಿಸಿ ಔಟ್ ಆಗುವ ಮೂಲಕ ಇಂಗ್ಲೆಂಡ್ ತಂಡ 15 ರನ್ಗಳಿಂದ ಪಂದ್ಯವನ್ನ ಸೋಲುವುದಲ್ಲದೆ T20 ಸರಣಿಯನ್ನು ಸಹ ಸೋತಿದೆ.